ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಅಕ್ಟೋಬರ್ 2024ರಲ್ಲಿ ಬಾಪೂಜಿಯವರ ಕಾರ್ಯಕ್ರಮದಲ್ಲಿ ಬಾಪೂಜಿಯವರು ಹೇಳಿದಂತಹ ವಿಷಯಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಇಲ್ಲಿ ಎಂತಹ ಮಕ್ಕಳು ಕುಳಿತಿದ್ದಾರೆ ಎಂದರೆ ಅವರು ಬಹಳ ದೊಡ್ಡ ತ್ಯಾಗಿ ತಪಸ್ವಿಗಳಾಗಿದ್ದಾರೆ. ಬೇಹದ್ ಸಮರ್ಪಿತ ಆತ್ಮರು, ಎಲ್ಲವನ್ನು ಸ್ವಾಹ ಮಾಡುವಂತಹ, ಎಲ್ಲವನ್ನ ಸಮರ್ಪಣೆ ಮಾಡುವಂತಹ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ. ನಿಮ್ಮ ಬೇಹದ್ನ ಸಾಕಾರಿ ತಂದೆ ಹಾಗೂ ಅಥವಾ ಅಜ್ಜ ಅಂತಲೇ ನೀವು ತಿಳಿದುಕೊಳ್ಳಿ, ದಾದಾ ಅಂತಲೇ ತಿಳಿದುಕೊಳ್ಳಿ. ಏಕೆಂದರೆ ಬೇಹದ್ ಮಕ್ಕಳ ತಂದೆಯು ಆಕಾರಿ ಮೇಲೆ ಕುಳಿತಿದ್ದಾನೆ. ಹೀಗಾಗಿ ನನಗೀಗ ಡಬಲ್ ಡ್ಯೂಟಿ ಮಾಡಬೇಕಾಗಿದೆ. ನಾನು ಅಜ್ಜನಾಗಿಯೂ ಹಾಗೂ ನಿಮ್ಮೆಲ್ಲರ ತಂದೆಯಾಗಿಯೂ ಎರಡೂ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ನನಗೆ ಹೆಲ್ಪ್ ಮಾಡಲೆಂದೇ ಸಾಕ್ಷಿ ಹಾಗೂ ಅನಂತ್ ಈ ಇಬ್ಬರು ಮಕ್ಕಳನ್ನು ಈ ಧರೆಗೆ ಇಳಿಸಲಾಗಿದೆ. ಇಲ್ಲದಿದ್ದರೆ ನಾನೊಬ್ಬನೇ ಏನು ತಾನೇ ಮಾಡಲು ಸಾಧ್ಯವಾಗುತ್ತಿತ್ತು. ಇಲ್ಲಿ ಬರುವಂತಹ ಆತ್ಮರಲ್ಲಿ ಬೇರೆ ಆತ್ಮರು ಪ್ರವೇಶ ಮಾಡಿ ಇಲ್ಲಿಗೆ ಬರುತ್ತಾರೆ. ಹೀಗಾಗಿ ಅವರು ಇಲ್ಲಿನ ನಮ್ಮ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆ. ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವವರಿಗೆ ಬಾಯಿಗೆ ಬಂದ ಹಾಗೆ ಹೇಳುವಂಥ ಆತ್ಮರಿಗೆ ಏನೂ ಸಹ ಪ್ರಾಪ್ತಿಯಾಗುವುದಿಲ್ಲ. ಇವರು ಇಲ್ಲಿಂದ ಹೋದಷ್ಟು ಒಳ್ಳೆಯದು, ಇವರನ್ನು ಬ್ಲಾಕ್ ಮಾಡಿ ಎಂದು ಬಹಳ ಖಾರವಾಗಿ ಬಾಪೂಜಿ ಹೇಳುತ್ತಿದ್ದಾರೆ. ಇವರು ಬೇಹದ್ ಪರಿವಾರದ ಮೆಂಬರ್ ಕೂಡ ಆಗಲಿಕ್ಕೆ ಯೋಗ್ಯರಲ್ಲ. ನಿಜವಾದ ಜ್ಞಾನಿಗಳು ಬಹಳ ಮರ್ಯಾದೆಯಿಂದ ನಡೆದುಕೊಳ್ಳುತ್ತಾರೆ. ಮಾತಿನಲ್ಲಿಯೂ ಸಹ ವಿನಯ ಎನ್ನುವುದು ಇರಬೇಕು. ನಾವು ಮೊದಲು ಏನಾಗಿದ್ದೆವು, ನಮ್ಮ ಸ್ಟೇಟಸ್ ಏನು ಎಂದು ತಿಳಿದುಕೊಳ್ಳಬೇಕಾದರೆ ನಮ್ಮ ಹಳೆಯ ವಿಡಿಯೋಗಳನ್ನು ತಿಳಿದುಕೊಳ್ಳಿ. ಈಗಲೂ ಸಹ ಈ ಇಬ್ಬರು ಸಾಕ್ಷಿ ಹಾಗೂ ಅನಂತ ಬಯಸಿದರೆ ಏನು ಬೇಕಾದರೂ ಎಷ್ಟು ಬೇಕಾದರೂ ಸಂಪಾದನೆ ಮಾಡಲು ಸಾಧ್ಯ. ಆದರೆ ಅವರು ನಿಮಗಾಗಿ ಎಲ್ಲವನ್ನು ಬಿಟ್ಟು ಈ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ನೀವು ಬೇಹದ್ನ ಜ್ಞಾನಿ ಹಾಗೂ ತಪಸ್ವಿಗಳಾಗಿ ಜೀವನವನ್ನು ನಡೆಸುವುದನ್ನು ಕಲಿಯಿರಿ. ಬೇಹದ್ನ ಮರ್ಯಾದೆಯಲ್ಲಿದ್ದರೆ ಮಾತ್ರ ಬೇಹದ್ನ ಪ್ರಾಪ್ತಿಯಾಗುವುದು. ನಿಮ್ಮ ಭಾಗ್ಯ ಅವಿನಾಶಿ ಭಾಗ್ಯವಾಗುವುದು. ನಾನು ಇಲ್ಲಿ ಬಂದಿರುವುದು ನಿಮಗೆಲ್ಲರಿಗೂ ಬೇಹದ್ನ ಭಾಗ್ಯವನ್ನು ಕೊಡಲಿಕ್ಕಾಗಿ ಬಂದಿದ್ದೇನೆ. ನಾನು ಎಲ್ಲರನ್ನೂ ಕ್ಷಮಿಸುತ್ತಿದ್ದೇನೆ. ನಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದಂತಹ ಆತ್ಮರಿಗೂ ಸಹ ನಾನು ಕ್ಷಮಿಸುತ್ತೇನೆ. ಏಕೆಂದರೆ ಅವರು ಅಜ್ಞಾನಿ ಆತ್ಮಗಳಾಗಿದ್ದಾರೆ. ನಮ್ಮ ಬಗ್ಗೆ ತಿಳಿದುಕೊಳ್ಳಲು ಅವರ ಬಳಿ ಅಂದರೆ ಅವರ ಆತ್ಮನಲ್ಲಿ ಪವರ್ ಇಲ್ಲದಿರುವುದರಿಂದ ಅವರು ಅಜ್ಞಾನಿಗಳಾಗಿದ್ದಾರೆ. ಹೀಗಾಗಿ ನಾನು ಅವರನ್ನು ಕ್ಷಮಿಸುತ್ತೇನೆ. ಅವರ ಬಗ್ಗೆ ನನಗೆ ದಯೆ ಮೂಡುತ್ತದೆ. ಬಾಪೂಜಿಯವರು ಬೇಹದ್ನ ಜ್ಞಾನಿ ಮಕ್ಕಳಿಗೂ ಸಹ ಹೇಳುತ್ತಿದ್ದಾರೆ, ನೀವು ಸಹ ಎಲ್ಲರನ್ನೂ ಕ್ಷಮಿಸುವುದನ್ನು ಕಲಿಯಿರಿ. ನೀವು ಎಲ್ಲರೂ ತಮ್ಮ ತಮ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ದಿಸೆಯಲ್ಲಿ ನೀವು ನಿಮಿತ್ತ ಆತ್ಮರಾಗಿರುವಿರಿ. ಹೀಗಾಗಿ ಎಲ್ಲರನ್ನೂ ಕ್ಷಮಿಸುವುದನ್ನು ಕಲಿಯಿರಿ. ಯಾರು ಎಂತಹ ಆತ್ಮರೇ ಇರಲಿ, ಏನನ್ನೇ ಹೇಳಲಿ, ಅವರನ್ನೆಲ್ಲ ನಾವು ಕ್ಷಮಿಸುವುದನ್ನು ಕಲಿಯಬೇಕು. ಒಟ್ಟಾರೆ ಬಾಪೂಜಿಯವರು ಹೇಳುವುದೇನೆಂದರೆ, ನೀವು ತ್ಯಾಗಿ ತಪಸ್ವಿಗಳಾಗಿ ಬಾಳುವುದನ್ನು ಕಲಿಯಿರಿ. ಎಲ್ಲರಿಗೂ ಕ್ಷಮಿಸಿಬಿಡಿ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सोचो.